ಒಬ್ರಿಗೊಂದು ಮಾಡಬೇಡಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಹಿಂದೂನೇ, ಗೊತ್ತಾಗಿಲ್ಲ ಅದು ಪೂರ್ಣ ಅಥವಾ ಸುಳ್ಳ? ಹಾಂ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಗೊತ್ತಾಯ್ತಲ್ಲ. ಹಂಗೆಲ್ಲ ಪ್ರಚೋದನೆ ಕೊಡುವಂಥವನ್ನೆಲ್ಲ ಇಲ್ಲಿ ಮಾತಾಡಕ್ಕೆ ಬರಬೇಡಿ. ಕೂತ್ಕೊಡ್ರಿ, ಆಯ್ತು. ಒಂದು ಸಮಾಜದ ಕೂತ್ಕೊಡ್ರಿ, ಆಯ್ತು. ಕೂತ್ಕೊಳ್ಳಿ, ಆಯ್ತು. ಕೂತ್ಕೊಳ್ಳಿ, ಆಯ್ತು ಅಂತ ಹೇಳಿದೆ. ಈಗ ನೋಡಿ, ನಾನು ವರ್ಷ ಚೇಂಜ್ ಆಯ್ತು. ಪ್ರಚೋದನೆ ಮಾಡೋಕ್ಕಲ್ಲ ಇಲ್ಲಿರೋದು. ನಾನು ಹೇಳಿದ್ನಲ್ಲ, ನಾನು ಹಿಂದೂನೇ. ಹೆಚ್ಚಿನದಾಗಿ ನಾವು ಪುರೋಹಿತರು, ಐನೂರು ನಾವು, ಗೊತ್ತಾಯ್ತಾ? ಗಣೇಶನ ಇಡೋದು ನಾವು ಹೇಳಿದ್ನಲ್ಲ, ಈಗ 500 ಉಂಟು. 3 ದಿನ ಇಡ್ತೀವಿ, 5 ದಿನ ಇಡ್ತೀವಿ, 5 ದಿನ ಇಡ್ತೀವಿ, 9 ದಿನ ಇಡ್ತೀವಿ, 21 ದಿನ ಇಡ್ತೀವಿ ಮ್ಯಾಕ್ಸಿಮಮ್. ಹಾಗಾಗಿ ಕಳೆದ ವರ್ಷ ಆದಂಥ ಘಟನೆಗಳನ್ನು ನಾವು ನೋಡಿ ಈಗಾಗಲೇ ಪಕ್ಕದ ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲೂ ಕೂಡ 15 ದಿನಕ್ಕೆ ಸೀಮಿತಗೊಳಿಸಿದ್ದಾರೆ. ಮತ್ತು DJ-ಯನ್ನು ಕೂಡ ಕೊಟ್ಟಿಲ್ಲ ಪರ್ಮಿಷನ್, ಈಗಾಗಲೇ ಬ್ಯಾನ್ ಮಾಡಿದ್ದಾರೆ. ಪಕ್ಕದ ಜಿಲ್ಲೆಗಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆನೂ ಮೊದಲು ಶಿವಮೊಗ್ಗ ಜಿಲ್ಲೆಗೆ ಸೇರಿಕೊಂಡಿದ್ದಂಥ ಜಿಲ್ಲೆ. ಹಾಗಾಗಿ ಈ ವರ್ಷ ನಾವು DJ-ಯನ್ನು ಕೊಡಬಾರ್ದು ಅಂತೇಳಿ ನಿರ್ಧಾರ ಮಾಡಿದ್ದೇವೆ. ನಾವು ನೀವೆಲ್ಲರೂ ನೋಡಿದ್ದೀವಿ, ಈಗ ಯಾರು ಹೇಳಿದ್ರಲ್ಲ, ಸಂಸ್ಕೃತಿ ಬಗ್ಗೆ ನಾವೆಲ್ಲ ಭಾಳಷ್ಟು ಮಾತಾಡ್ತೀವಿ. ಯಾಕೆ ನೀವು ನಮ್ಮ ಪುರಾತನ ಸಂಸ್ಕೃತಿಗಳು ಹಾಳಾಗ್ತಾ ಇದ್ದಾರಲ್ಲ, ನಮ್ಮ ಕಲೆ ಹಾಳಾಗ್ತಾ ಇದೆಯಲ್ಲ, ಆ ಕಲೆಗಳನ್ನು ಯಾಕೆ ನೀವು ಕರ್ಕೊಂಬಂದು ಪ್ರದರ್ಶನ ಮಾಡಿ ಅವರನ್ನು 4 ಹೊಟ್ಟೆ ತುಂಬಿಸೋ ಕೆಲಸ ಯಾಕೆ ಮಾಡಬಾರ್ದು? ಎರಡೂ ಕಡೆ ಎಲ್ಲ ನಶಿಸಿ ಹೋಗ್ತಾ ಇದ್ದಾರೆ. ನೀವು ಚಿಕ್ಕ ಹುಡುಗರಿದ್ದಾಗ, ನಾವು ಚಿಕ್ಕ ಹುಡುಗರಿದ್ದಾಗ ಎಂತೆಂಥ ಕಲೆಗಳಿದ್ದು, ಡೋಳಿ ಕುಣಿತಾ ಇತ್ತು, ಕೀಲ್ ಕುದುರೆಯವರು ಬರೋರು, ಹಂಸಾಳೆ ಅಲ್ಲ. ಇಲ್ಲಿ ನಮ್ಮ ಮಣ್ಣಿನ ಗಮ ಏನಿದೆ, ಆ ಗಮದವ್ರನ್ನೇ ಕರ್ಕೊಂಬಂದು ನೀವು ಮಾಡಬಹುದಲ್ಲ. ಅವರಿಗೆ ಒಂದು ಹೊಟ್ಟೆ ತುಂಬುತ್ತಲ್ಲ, ಕಲೆಯನ್ನು ಸಂಸ್ಕರಿಸ್ಬೋದಲ್ಲ, ನಾವು ಅವರನ್ನು ಪ್ರೋತ್ಸಾಹಿಸ್ಬೋದಲ್ಲ, ನಮ್ಮ ಸಂಸ್ಕೃತಿನ ಇನ್ನೂ ಬಿದ್ದಿಡ್ಬೋದಲ್ಲ. ನಾವು ಚಿಕ್ಕ ಹುಡುಗರಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಗೀತೆಗಳು, ವಿಷ್ಣುವರ್ಧನ್ ಅವರು, ಬೇರೆಯವರೆಲ್ಲ ನೋಡಿರ್ಬೇಕು ನೀವೆಲ್ಲ. ಈ ಕಾಲದವರು, ಈಗಿರೋರೆಲ್ಲ ನಾನೊಂದು ತೀರ ನೀನೊಂದು ತೀರ, ಮಾನಸ ಸರೋವರ, ಈ ಥರದ ಎಂತೆಂಥೋ ಕಿವಿಗಳು. ಈಗ ಒಡಿಮಗ 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 ಏನು ಇದು ಹಾಡ? ಒಡಿಮಗ ಅಂತ ಗಣೇಶ ಹಾಕೊಂಡಿಟ್ಕೊಂಡಿದ್ದೀರ. ಗಣೇಶ ಮಂತ್ರ ಕೇಳ್ತಾನೆ, ಭಕ್ತಿ ಕೇಳ್ತಾನೆ. ಮಂತ್ರಗಳು ಸರಿ, ಭಕ್ತಿ ಗೀತೆಗಳು ಸರಿ, ಭಕ್ತಿ ಸರಿ. ಒಡಿಮಗ ಒಡಿಮಗ ಹಾಕೊಂಡು ಡ್ಯಾನ್ಸ್ ಮಾಡೋದಾ? ಇದು ಗಣೇಶ ಕೇಳ್ತಾರ? ಇದು ಇದ್ಮೇಲೆ ಅದು ಸರ್ ಇವು ಹೇಳಿದ್ರಲ್ಲ, ಅದು ಕೇಳ್ತಾರ ಗಣೇಶ? ಹಾಗಾಗಿ ಸಂಸ್ಕೃತಿಗೆ ನಾವು ಬೆಲೆಯನ್ನು ಕೊಡಬೇಕು. ನಮ್ಮ ಸನಾತನ ಸಂಸ್ಕೃತಿ ಏನಿದೆ ಅದಕ್ಕೆ ನೀವು ಬೆಲೆ ಕೊಡಿಸ್ಬೇಕು. ನಾವು ಅದನ್ನೇ ಮುಂದಿನ ಪೀಳಿಗೆಗೆ ನಾವು ಹೇಳಬೇಕಾಗಿರೋದು, ನಮ್ಮ ಮಕ್ಕಳಿಗೆ ಅದೇ ಕೊಡಬೇಕಾಗಿರೋದು. ನಮ್ಮ ಕಲೆ ಎಲ್ಲ ನಶಿಸಿ ಹೋಗ್ತಾ ಇದೆ. ಅವರಿಗೆ ನೀವು ಕರ್ಕೊಂಬನ್ನಿ, ಯಾರ್ಯಾರಿದ್ದಾರೆ ಅವ್ರನ್ನ. ಈಗ ಮೊನ್ನೆ ನಾವು ಯಾವುದು ಯೋಜನೋತ್ಸವ ಮಾಡಿದಾಗ ನೋಡಿದ್ರಿ ನೀವು, ನಾವು ಎಲ್ಲ ರಾಜ್ಯಗಳಿಂದ, ಎಲ್ಲ ಹೊರ ರಾಜ್ಯಗಳಿಂದ ನಾವು ಕರೆಸಿ ನಾವಿಲ್ಲಿ ಇದನ್ನು ನಾವು ಮಾಡಿದ್ವಿ. ಈ ಥರದ್ದಾಗಲಿ ನಮ್ಮ ದಾವಣಗೆರೆ ಜನಕ್ಕೆ ಅದನ್ನೊಂದು ಸ್ವಲ್ಪ ರಸದೌತಣ ಕೊಡಿ. ನೀವು ಅದನ್ನು ಮಾಡಿ. ಅದನ್ನು ಬಿಟ್ಟು DJ ಹಾಕ್ಕೊಂಡು ನೀವು ಜನ ಬೇಕು, ಜನ ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಹಾಗಾಗಿ ನಾವು DJ-ಯನ್ನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಸೊ 15 ದಿವಸಕ್ಕೆ ಅಂತ ಹೇಳಿದ್ವಿ. 15 ದಿವಸಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ್ನಲ್ಲ, ನಾನು ಮೊದಲು 500 ಅಂತ ಹೇಳಿದ್ವಲ್ಲ ನಾವು. ಸೊ ಹಾಗಾಗಿ 21 ದಿನವೂ ಇರ್ಬೋದು ಮೇಡಮ್. ಸೊ ಮ್ಯಾಕ್ಸಿಮಮ್ 21 ಡೇಸು. ಆ 21 ಡೇಸು ಅಷ್ಟೇ ನೀವು ನೋಡ್ಕೊಂಡಿರಿ. ಬರೀ ನಮ್ಮ ಪೊಲೀಸ್ನವರಿಗೆ ಬರೀ ಇದೇ ಕೆಲಸ ಮಾಡೋದಕ್ಕಲ್ಲ. ಇವರೊಂದು ಒಳ್ಳೆ ಮಾತು ಹೇಳಿದ್ರು, ಯಾರು ಮುಂದೆ ಇದ್ದವರು, ಈ ತಮ್ಮ ಹೆಸರೇನು? ಮಲೇಶಪ್ಪನವರು. ಪೊಲೀಸ್ನವ್ರು ಯಾರ್ರಿ? ನಿಮ್ಮ ಅಣ್ಣ ತಮ್ಮದಿರ್ರಿ, ನಮ್ಮ ಅಣ್ಣ ತಮ್ಮದಿರ್ರಿ. ಅವ್ರು ಒಂದಿನ ಯಾವತ್ತ ನಮ್ಮ ಮನೆಯಲ್ಲಿ ಎಂಥದ್ದು ಯುಗಾದಿ ಹಬ್ಬದ ದಿನ, ಗಣೇಶನ ಹಬ್ಬದ ದಿನ ಒಬ್ಬಟ್ಟು ಕಡೆ ಮಾಡಿದಾರ ಅಂತ ಹೇಳಿದ್ರು ನೀವು. ಹೆಂಡತಿ ಮಕ್ಕಳ ಜೊತೆ ಊಟ ಕೂತ್ಕೊಂಡು ಮಾಡಿದಾರ ನೋಡ್ರಿ ಅವ್ರ ಜೊತೆ ಯಾವತ್ತು. ಏನು ಅವರು ಮನುಷ್ಯರಲ್ವೇ? ಎಷ್ಟು ಅಂತ ಕಾಟ ಕೊಡೋದ್ರಿ ನಾವು ಅವರಿಗೆ? ಅಂದ್ರೆ ಪೊಲೀಸ್ನವರು ಅಂದ ತಕ್ಷಣ ಪಾಪ ಬೀದಿ ಕಾಯೋರು, ಬೀದಿನಲ್ಲಿ ಇರ್ತಕ್ಕಂಥವ್ರು ಅನ್ನೋದೇ ಆಗ್ಬಿಡ್ಬೇಕಾ? ಹಾಗಾಗಿ ಎಲ್ಲರಿಗೂ ಗೌರವ ಕೊಟ್ಟಾಗ ಮಾತ್ರ ಅದು ಒಳ್ಳೆಯದಾಗ್ತದೆ. ದೇವರು ಕೂಡ ಮೆಚ್ಚುತ್ತಾನೆ.
ಅವಾಗ ದೇವರು ಕೂಡ ಆಶೀರ್ವಾದ ನಮಗೂ ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆ. ಈಗಾಗಲೇ ಗಾಂಜಾ ಬಗ್ಗೆ ಎಲ್ಲ